ಆತ್ಮೀಯ ಸ್ನೇಹಿತರೆ, ಮಲೆನಾಡಿನ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಇದು ಎಲ್ಲಿ ಪಾಯಿಂಟು ಅಂತ ತಾವೆಲ್ಲಾದರೂ ನೋಡಿರ್ಬೋದು. ಫುಲ್ಲು ಮಿಸ್ಟು, ಮೋಡದ ಮೇಲೆ ನಡಿಗೆ ನಡೀತಾ ಇದೆ. ಮೋಡದ ಮಧ್ಯೆಯಲ್ಲಿ ಜರಿಗಳು ತಾವು ನೋಡ್ಬೋದು. ಎಷ್ಟು ಮಿಸ್ಟ್ ಇದೆ ನೋಡಿ. ಈ ಪ್ಲೇಸ್ ಯಾವುದು ಅಂತ ಏನಾದರೂ ಗೊತ್ತಿಡಿಯೋಕ್ಕಾಗತ್ತಾ ತಮಗೆ? ಎಷ್ಟು ಅದ್ಭುತವಾದಂತಹ ದೃಶ್ಯಗಳನ್ನು ನಾವು ನೋಡ್ಬೋದು. ಎಲ್ಲೆಲ್ಲೂ ಜರಿಗಳು. ಪ್ರಕೃತಿಯ ಸೌಂದರ್ಯವೇ ವಿಸ್ಮಯ ಅಂತಲೇ ಹೇಳ್ಬೋದು. ಅಷ್ಟು ಅದ್ಭುತವಾದ ಪ್ರಕೃತಿ ಸೌಂದರ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಅದನ್ನು ನಾವು ಹಾಳು ಮಾಡಬಾರ್ದು, ಅದನ್ನು ಚೆನ್ನಾಗಿ ನೋಡ್ಕೊಬೇಕು. ಮಲೆನಾಡಿನ ಜನರು ಯಾರಾದರೂ ಈ ಕಡೆ ಬಂದರೆ ದಯವಿಟ್ಟು ಮಲೆನಾಡಿನ ಸೌಂದರ್ಯವನ್ನು ನೋಡುವಂಥ ಕೆಲಸವನ್ನು ಮಾಡಿ. ಸೌಂದರ್ಯವನ್ನು ಹಾಳು ಮಾಡುವಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ. ಎಲ್ಲೋ ವಿದೇಶಗಳಿಗೆ ಹೋಗಿ ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡೋದಕ್ಕಿಂತ ಇಂತಹ ಅದ್ಭುತವಾದ ಪ್ರದೇಶವನ್ನು ನಾವು ನೋಡ್ತಾ ಇದ್ದರೆ ಅದು ನಮ್ಮ ನಾಡಿಗೂ ಒಳ್ಳೆಯದಾಗತ್ತೆ. ಅದಕ್ಕಾಗಿ ಹೇಳಿರೋದು ಡಾಕ್ಟರ್ ರಾಜ್ಕುಮಾರ್ ಅವರು, ಕನ್ನಡ ನಾಡಿನಲ್ಲಿ ಎಲ್ಲದೂ ಇದೆ, ಆದರೆ ಅದನ್ನು ನಾವು ಉಪಯೋಗಿಸ್ಕೊಂತಿಲ್ಲ. ಕನ್ನಡ ನಾಡು ಗಂಧದ ಗುಡಿ. ನಾವು ಆಡುವ ನುಡಿಯೇನು ಕೂಡ ಕನ್ನಡ. ಪ್ರತಿಯೊಂದು ಕನ್ನಡಮಯವಾಗಿರುವಂತಹ ಈ ನಾಡಿನಲ್ಲಿ ಕನ್ನಡಿಗರಿಗಾಗಿ ಕನ್ನಡದ ಪ್ರದೇಶಗಳನ್ನು ಸುತ್ತಾಡಿ ಇಲ್ಲಿ ಬದುಕು ಕಟ್ಟಿಕೊಂಡಂಥ ಸಾವಿರಾರು ಜನಕ್ಕೂ ಕೂಡ ಇದರಿಂದ ಉಪಯೋಗ ಆಗತ್ತೆ. ಈ ಕನ್ನಡ ನಾಡಿನ ಅದ್ಭುತಗಳನ್ನು ಸವಿಯಿರಿ ಅಂತ ಹೇಳ್ತಾ, ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು